ನಮಸ್ಕಾರ ಎಲ್ಲರಿಗೂ. ಶ್ರೀಮದ್ ಭಾಗವತದ 2ನೇ ಸ್ಕಂದದ 2ನೇ ಅಧ್ಯಾಯದ 8ನೇ ಶ್ಲೋಕದಿಂದ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಕೇಚಿತ್ ಸ್ವದೇಹಾಂತರಹೃದಯಾವಕಾಶೇ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರಥಾಂಗಶಂಖ ಗದಾಧರಂ ಧಾರಣಯಾ ಸ್ಮರಂತಿ. ರಾಜೇಂದ್ರ, ಸ್ಥೂಲವಾದ ಭಗವದ್ ರೂಪದಲ್ಲಿ ಮಾಡುವಂತಹ ಯೋಗ ಧಾರಣೆಯನ್ನು ನಾನು ಹಿಂದೆ ಹೇಳಿದ್ದೆನು. ಕೆಲವು ಸಾಧಕರು ತಮ್ಮ ಶರೀರದೊಳಗೆ ಹೃದಯಾಕಾಶದಲ್ಲಿ ಬೆಳಗುತ್ತಿರುವಂತಹ ಭಗವಂತನ ಚೋಟುದ್ದದ ರೂಪದಲ್ಲಿ ಯೋಗ ಧಾರಣೆಯನ್ನು ಮಾಡುತ್ತಾರೆ. ಅವರು ಹೀಗೆ ಧ್ಯಾನಿಸುತ್ತಾರೆ: ನಮ್ಮ ಹೃದಯ ಪ್ರದೇಶದಲ್ಲಿ ಇರುವ ಭಗವಂತನು 4 ಭುಜಗಳುಳ್ಳವನಾಗಿದ್ದು ಅವುಗಳಲ್ಲಿ ಪಾಂಚಜನ್ಯ ಶಂಖ, ಸುದರ್ಶನ ಚಕ್ರ, ಕೌಮುದಕಿ ಗದೆ, ಲೀಲಾ ಪದ್ಮಗಳನ್ನು ಧರಿಸಿದ್ದಾನೆ. ಈ ರೀತಿಯಾಗಿ ಶುಕಮುನಿ ಪರೀಕ್ಷಿತ ಮಹಾರಾಜನಿಗೆ ಹೇಳುತ್ತಾ ಇದ್ದಾನೆ. ಮುಂದಿನ ಶ್ಲೋಕ: ಪ್ರಸನ್ನವಕ್ತ್ರಂ ನಲಿನಾಯತೆ ಕ್ಷಣಂ ಕದಂಬ ಕಿಂಜಲ್ ಕಪಿಶಂಗವಾಸಸಂ ಲಸನ್ ಮಹಾರತ್ನ ಹಿರಣ್ಮಯಾಂಗದಂ ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ. ಆತನ ಪ್ರಸನ್ನವಾದ ಮುಖಕಮಲ ಕಮಲದಂತೆ ವಿಶಾಲವೂ ಕೋಮಲವೂ ಆದಂತಹ ಕಣ್ಣುಗಳು, ಕದಂಬ ಪುಷ್ಪದ ಕೇಸರದಂತೆ ಕಂಗೊಳಿಸುವ ಪೀತಾಂಬರದ ಉಡುಗೆ, ತೋಳುಗಳಲ್ಲಿ ಶ್ರೇಷ್ಠವಾದ ರತ್ನಗಳಿಂದ ಘಟಿತ ಭುಜ ಕೀರ್ತಿಗಳು ಕಂಗೊಳಿಸುತ್ತಿವೆ. ತಲೆ ಮತ್ತು ಕಿವಿಗಳಲ್ಲಿ ಅಮೂಲ್ಯ ರತ್ನಗಳಿಂದ ಥಳಥಳಿಸುತ್ತಿರುವಂತಹ ಕಿರೀಟ ಕುಂಡಲಗಳು ಬೆಳಗುತ್ತಿವೆ. 10ನೇ ಶ್ಲೋಕ: ಉನ್ನಿದ್ರ ಹೃತ್ಪಂಕಜಕರ್ಣಿಕಾಲಯೇ ಯೋಗೇಶ್ವರ ಸ್ಥಾಪಿತ ಪಾದ ಪಲ್ಲವಂ ಶ್ರೀಲಕ್ಷಣಂ ಕೌಸ್ತುಭರತ್ನಕಂದರ ಮಮ್ಲಾನಲಕ್ಷ್ಮ್ಯಾ ವನಮಾಲಯಾಚಿತಂ. ಯೋಗೇಶ್ವರರು ತಮ್ಮ ಅರಳಿದ ಹೃದಯ ಕಮಲದ ಕರ್ಣಿಕೆಯಲ್ಲಿ ಆತನ ಚರಣಗಳನ್ನು ಸ್ಥಾಪಿಸಿಕೊಂಡಿರುತ್ತಾರೆ. ಅವನ ಹೃದಯದ ಮೇಲೆ ಶ್ರೀವತ್ಸ ಚಿಹ್ನೆ ಕಂಗೊಳಿಸುತ್ತಿದೆ. ಕುತ್ತಿಗೆಯಲ್ಲಿ ಕೌಸ್ತುಭಮಣಿಯ ಶೋಭೆ, ವಕ್ಷಸ್ಥಳದಲ್ಲಿ ಎಂದಿಗೂ ಬಾಡದಿರುವ ವನಮಾಲೆಯೂ ಅಲಂಕೃತವಾಗಿದೆ. ಮುಂದಿನ ಶ್ಲೋಕ 11ನೇ ಶ್ಲೋಕ: ವಿಭೂಷಿತಂ ಮೇಖಲಯಾಂಗುಲೀಯಕೈರ್ಮಹಾಧನೈರ್ ನೂಪುರ ಕಂಕಣಾದಿಭಿಃ ಸ್ನಿಗ್ಧಮಲಾಂಕುಚಿತ ನೀಲಕುಂತಲೈರ್ ವಿರೋಚಮಾನಾನನಹಾಸಪೇಶಲಂ. ನಡುವಿನಲ್ಲಿ ಕಟಿಸೂತ್ರ, ಕೈ ಬೆರಳುಗಳಲ್ಲಿ ಉಜ್ವಲವಾದ ಉಂಗುರಗಳು, ಕಾಲುಗಳಲ್ಲಿ ಕಾಲಂದುಗೆ, ಕೈಯಲ್ಲಿ ಕಂಕಣ ಮುಂತಾದ ಆಭರಣಗಳನ್ನು ಧರಿಸಿರುವನು. ನಯವಾದ ನಿರ್ಮಲವಾದ ನೀಲವರ್ಣದ ಗುಂಗುರು ಕೂದಲುಗಳ ಕಮನೀಯವಾದ ಕೇಶರಾಶಿ, ಅವನ ಮುಖ ಕಮಲವು ಮಂದ ಮಂದ ಮುಗುಳ್ನಗೆಯಿಂದ ಅರಳಿ ನಿಂತಿದೆ. ಮುಂದಿನ ಶ್ಲೋಕ 12ನೇ ಶ್ಲೋಕ: ಅದೀನಲೀಲಾ ಹಸಿತೆ ಕ್ಷಣೋಲ್ಲಸತ್ ಭ್ರೂಭಂಗ ಸಂಸೂಚಿತ ಭೂರ್ಯನುಗ್ರಹಂ ಈಕ್ಷೇತ ಚಿಂತಾಮಯಮೇನಮೀಶ್ವರಂ ಯಾವನ್ಮನೋಧಾರಣಯಾವತಿಷ್ಠತೆ. ಸುಂದರವಾದ ಲೀಲೆಯ ನಗೆ ನೋಟದಿಂದ ಬೆಳಗುತ್ತಾ ಭಕ್ತರ ಮೇಲೆ ಅನುಗ್ರಹದ ಮಳೆಯನ್ನು ಕರೆಯುತ್ತಿರುವ ಹುಬ್ಬುಗಳು. ಇಂತಹ ಸೌಂದರ್ಯ ಲಾವಣ್ಯಪೂರ್ಣವಾದ ದಿವ್ಯ ಮಂಗಳ ವಿಗ್ರಹದಲ್ಲಿ ಮನಸ್ಸು ಧಾರಣ ಯೋಗದಿಂದ ಸ್ಥಿರವಾಗುವವರೆಗೂ ಪದೇ ಪದೇ ಈ ಚಿಂತನ ಸ್ವರೂಪ ಭಗವಂತನನ್ನು ನೋಡುತ್ತಾ ಇರಲು ಪ್ರಯತ್ನಿಸಬೇಕು. ಮತ್ತೆ ಮತ್ತೆ ಚಿಂತಿಸುತ್ತಾ ಇರುವಾಗ ಮನಸ್ಸಿನಲ್ಲಿ ಧಾರಣೆಯೂ ಸ್ಥಿರವಾಗುವುದು. ಬಳಿಕ ಭಗವಂತನ ಧ್ಯಾನವು ಭಗವತ್ ಕೃಪೆಯಿಂದ ತಾನೇ ತಾನಾಗಿ ನಡೆಯುತ್ತಾ ಇರುತ್ತದೆ. ಈ ರೀತಿಯಾಗಿ ಯಾವ ರೀತಿ ಹೃದಯದಲ್ಲಿರುವಂತಹ ಭಗವಂತನನ್ನು ಧ್ಯಾನಿಸಬೇಕು ಅನ್ನುವಂಥದ್ದನ್ನು ಶುಕ ಮಹರ್ಷಿ ಪರೀಕ್ಷಿತ ಮಹಾರಾಜನಿಗೆ ಹೇಳುತ್ತಾ ಇದ್ದಾನೆ. ಮುಂದಿನ ಶ್ಲೋಕಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.